ಇದು ಡೇ 7 ಲಾಗ್ ಆಗಿದೆ. ಹಾಗೆ ತೋಟದಲ್ಲಿ ಹೋಗ್ತಾ ಚೆರಿ ಹಣ್ಣಿನ ಗಿಡ ನೋಡಿದೆ. ತುಂಬಾ ಚೆನ್ನಾಗಿ ಚೆರಿ ಹಣ್ಣು ಬಿಟ್ಟಿತ್ತು. ರೆಡ್ ಕಲರ್ ಆಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು ಗಿಡ. ಇವಾಗ ಸ್ಟಾರ್ಟಿಂಗ್ ಇರೋದ್ರಿಂದ ಹಣ್ಣೆಲ್ಲ ಸ್ವಲ್ಪ ಕಡಿಮೆ ಇದೆ. ಇದು ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಎಲೆಗೊಂದೊಂದು ಕಾಯಿ ತರ ರೆಡ್ ಆಗಿ ಕಾಣಿಸ್ತಾ ಇರುತ್ತೆ ಫುಲ್ಲು. ಇದು ಕಾಯಿನಲ್ಲಿ ನೋಡಿದ್ರೆ ಸ್ವಲ್ಪ ಹುಳಿ ಇರುತ್ತೆ. ನಾವು ಎಷ್ಟೊಂದು ಸಲ ಕಿತ್ಕೊಂಡು ಹೋಗಿ ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡಿದೀವಿ, ಸಕ್ಕರೆ ಎಲ್ಲ ಹಾಕೊಂಡು. ಏನೇ ಆದ್ರೂ ಸ್ವೀಟ್ ಬರೋದೇ ಇಲ್ಲ. ಇದು ಹುಳಿನೇ ಇರುತ್ತೆ, ತುಂಬಾ ಹುಳಿ ಇರುತ್ತೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಇದನ್ನ ಯಾವ ಥರ ಹಣ್ಣು ಮಾಡೋದು ಅನ್ನೋ ಪ್ರೊಸೀಜರ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಥವಾ ನಿಮಗೂ ಏನಾರು ಇದೇ ಥರ ಗೊತ್ತಿಲ್ಲದೆ ಇದೇ ಥರ ನಿಮ್ಮ ತೋಟದಲ್ಲೂ ಗಿಡ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ರೆಡ್ ಕಲರ್ ಆಗಿ ಫುಲ್ ಈ ಥರ ಬ್ಲಾಕ್ ಆಗುತ್ತೆ. ಹೇಗೆ ಹಣ್ಣು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅಕ್ಕಿಗಳಿಗೆಲ್ಲ ತಿಂದೋಗ್ಲಿ ಅಂತ ಹೇಳ್ಬಿಟ್ಟು ಬಿಡ್ತೀವಿ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿದ್ರೆ ತಿನ್ನೋಣ ಕಿತ್ಕೊಂಡು ಅನಿಸುತ್ತೆ, ಬಟ್ ಏನು ಮಾಡಲಿ, ಹುಳಿ ಇದೆ, ಹಾಗಾಗಿ ತಿನ್ನೋಕ್ಕೆ ಆಗಲ್ಲ. ಅದೇ ಥರ ಹಾಗೆ ಮನೆಗೆ ಬಂದೆ. ನಮ್ಮ ನಾದಿನಿ ಇದ್ದಳು, ನಮ್ಮ ಅಕ್ಕನ ಮಗಳಿಗೆ ಯುಗಾದಿ ಡ್ರೆಸ್ ಚೇಂಜ್ ಮಾಡಿ ರಾಧೆ ಡ್ರೆಸ್ ಹಾಕ್ತೀನಿ ಅಂತ ಹಾಕ್ತಾ ಇದ್ಲು. ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಕೂಡ ಹೆಲ್ಪ್ ಮಾಡಿದೆ. ಹಾಗೆ ನೋಡಿ, ಚೆನ್ನಾಗಿದ್ದಾಳೆ. ಫೈನಲಿ ಈ ಥರ ಲುಕ್ಕಲ್ಲಿ ರೆಡಿ ಆದ್ಲು. ಹಾಗೆ ಅವ್ರ ಫೋಟೋಗಳು ರೀಲ್ಸ್ ಎಲ್ಲ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.